ನಾವು ನಮ್ಮ ಮಕ್ಕಳಿಗೆ ಕೊಡ್ತಾ ಇರೋದು ಪ್ರೀತಿನ ಅಥವಾ ಅವರ ಭವಿಷ್ಯವನ್ನು ಹಾಳು ಮಾಡುವ ವಿಷವನ್ನು. ಇವತ್ತು ಹಲವಾರು ಪೋಷಕರು ಒಂದು ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದಾರೆ. ಮಕ್ಕಳು ಕೇಳಿದರೆ ಸಾಕು, ಇಲ್ಲ ಕೇಳೋದಕ್ಕಿಂತ ಮುಂಚೆನೇ ಏನು ಬೇಕೋ ಅದನ್ನು ಕೊಡ್ತಾರೆ. ಮೊಬೈಲ್ ಇರ್ಬೋದು, ಬೈಕ್ ಇರ್ಬೋದು, ದುಡ್ಡಿರ್ಬೋದು, ಆಡಂಬರ ಇರ್ಬೋದು, ಏನು ಬೇಕಾದರೂ ಎಲ್ಲ ಕೊಡ್ತಾರೆ. ಆದರೆ ಅವರಿಗೆ ಅವರ ಜೀವನವನ್ನು ಎದುರಿಸುವ ಶಕ್ತಿನೂ ಮಾತ್ರ ಕಲಿಸೋದಿಲ್ಲ. ಒಬ್ಬ ಹುಡುಗ ಒಂದು ಕುಟುಂಬದಲ್ಲಿ ರಾಜು, ಅವನಿಗೆ ಬೇಕಾದ್ದೆಲ್ಲವೂ ಕೂಡ ಸುಲಭವಾಗಿ ಸಿಗ್ತಾ ಇತ್ತು. ಅವನು ಯಾತಕ್ಕೂ ವೆಯ್ಟ್ ಮಾಡಬೇಕಾಗಿರಲೇ ಇಲ್ಲ, ಪ್ರಯತ್ನವೂ ಮಾಡಬೇಕಾಗಿರಲಿಲ್ಲ, ಹಣನೂ ಸಂಪಾದಿಸಬೇಕಾಗಿರಲಿಲ್ಲ. ಆದರೆ ತಂದೆ ತಾಯಿ ಪ್ರೀತಿಯಿಂದ ಎಲ್ಲವನ್ನು ಕೂಡ ಕೊಡಿಸ್ತಾ ಇದ್ದರು. ಮೊದಲಿಗೆ ಅದು ಅವನಿಗೆ ಪ್ರೀತಿ ಅನ್ನಿಸ್ತಾ ಇತ್ತು ಅವರಿಗೆ, ತಂದೆ ತಾಯಿಗಳಿಗೆ. ಆದರೆ ವಾಸ್ತವದಲ್ಲಿ ಅದು ಅವನ ಜೀವನವನ್ನು ನಿಧಾನವಾಗಿ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗ್ತಾ ಇತ್ತು. ಅದು ಅವನ ಜೀವನವನ್ನೇ ಕಿಲ್ ಮಾಡೋ ಅದೃಶ್ಯ ಅಸ್ತ್ರವಾಗಿತ್ತು. ಟೇಕ್ ಇಟ್ ಗ್ರಾಂಟೆಡ್ ಥರ ಕೇಳ್ತಾ ಇದ್ದ. ಕಾಲಕ್ರಮೇಣ ರಾಜು ಏನು ಕಲಿತ? ನನಗೆ ಬೇಕಾದ್ದೆಲ್ಲ ಸಿಗಬೇಕು, ಸಿಗದೇ ಇದ್ದರೆ ಈ ಜಗತ್ತೇ ತಪ್ಪು ಅಂತ ಹೇಳಲಿಕ್ಕೆ ಶುರು ಮಾಡ್ದ. ಅವನಿಗೆ ಹಣದ ಮೌಲ್ಯ ಗೊತ್ತಾಗಲೇ ಇಲ್ಲ, ಉಳಿತಾಯ ಗೊತ್ತಾಗಲಿಲ್ಲ, ಜವಾಬ್ದಾರಿಯಂತೂ ಗೊತ್ತೇ ಆಗಲಿಲ್ಲ. ಒಂದು ದಿನ ತಂದೆ ತಾಯಿಗೆ ಅನಾರೋಗ್ಯಕ್ಕೊಳಗಾಗ್ತಾರೆ, ಕುಟುಂಬದ ಆದಾಯ ಕಡಿಮೆ ಆಗುತ್ತೆ. ಆಗ ರಾಜುಗೆ ಜೀವನನೇ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಯಾಕೆಂದರೆ ಅವನು ಬದುಕನ್ನು ಎದುರಿಸೋದು ಕಲಿತೇ ಇರಲಿಲ್ಲ. ಇವತ್ತು ಪೋಷಕರಾದ ನಾವುಗಳು ಮೀನನ್ನು ಹಿಡಿದು ಕೊಡೋದಕ್ಕಿಂತ ತಿನ್ನಲಿಕ್ಕೆ ಮೀನು ಹಿಡಿಯೋದನ್ನು ಕಲಿಸೋದೇ ದೊಡ್ಡ ಪ್ರೀತಿ. ನಿಮ್ಮ ತಂದೆ ತಾಯಿಗಳು ನಮಗೆ ಪ್ರತಿಯೊಂದನ್ನು ಕೊಡಿಸ್ಲಿಲ್ಲ, ಆದರೆ ಬದುಕೋದನ್ನು ಕಲಿಸಿದ್ರು, ಹಣದ ಮೌಲ್ಯವನ್ನು ತಿಳಿಸಿದರು, ಸಹನೆಯನ್ನು ಕಲಿಸಿದರು, ಜವಾಬ್ದಾರಿಯನ್ನು ಕಲಿಸಿದರು. ಅದಕ್ಕೆ ಇವತ್ತು ನಾವು ನಮ್ಮ ಜೀವನವನ್ನು ಸುಂದರವಾಗಿ ಕಟ್ಕೊಂಡಿದ್ದೀವಿ. ಆದರೆ ಇವತ್ತು ಪ್ರೀತಿ ಅನ್ನೋ ಹೆಸರಲ್ಲಿ ಮಕ್ಕಳ ಹಠವನ್ನು ಪೂರೈಸ್ತಾ ಇದ್ದೀವಿ. ಏಕೆಂದರೆ ಇರೋದು ಒಂದೇ ಮಗು, ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಕೊನೆಗೆ ಮಕ್ಕಳು ಅದನ್ನೇ ತಮ್ಮ ಹಕ್ಕು ಅಂತ ಭಾವಿಸ್ತಾ ಇದ್ದಾರೆ. ಯೋಚನೆ ಮಾಡಿ ನೋಡಿ, ನಾವು ಬೆಳೆಸ್ತಾ ಇರೋದು ವಸ್ತುಗಳನ್ನು ಕೇಳೋ ಮಕ್ಕಳನ್ನು ಅಥವಾ ತನ್ನ ಜೀವನವನ್ನು ತಾನೇ ಕಟ್ಕೊಳ್ಳೋ ವ್ಯಕ್ತಿಗಳನ್ನು. ನಿಮ್ಮ ಮಕ್ಕಳಿಗೆ ಹಣ ಕೊಡೋದಕ್ಕಿಂತ ಹಣವನ್ನು ಸಂಪಾದಿಸೋದೇಗೆ, ಅದನ್ನು ನಿರ್ವಹಿಸೋದೇಗೆ ಮತ್ತು ಜೀವನದ ಮೌಲ್ಯವನ್ನು ಕಲಿಸಿ. ಇದೇ ವಿಚಾರಗಳ ಬಗ್ಗೆ ಹಣಕಾಸಿನ ಅರಿವು, ಕುಟುಂಬದ ಭವಿಷ್ಯ, ಮಕ್ಕಳ ಮನೋಭಾವ ಮತ್ತು ಜೀವನ ನಿರ್ವಹಣೆಯನ್ನು ಕುರಿತು ಕರ್ನಾಟಕದ ಹಲವು ನಗರಗಳಲ್ಲಿ ನಾನೊಬ್ಬ ಜವಾಬ್ದಾರಿತ ವೆಲ್ತ್ ಕೋಚ್, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿ ವಿಶೇಷ ವೆಲ್ತ್ ಆ್ಯಂಡ್ ಫಿನಾನ್ಷಿಯಲ್ ಲಿಟ್ರಸಿ ವರ್ಕ್ಶಾಪನ್ನು ನಡೆಸ್ತಾ ಇದ್ದೀನಿ. ನಿಮ್ಮ ಮಕ್ಕಳ ಜೊತೆ ತಪ್ಪದೇ ಭಾಗವಹಿಸಿ. ಯಾಕೆಂದರೆ ಭವಿಷ್ಯವನ್ನು ಬದಲಾಯಿಸುವುದು ದೊಡ್ಡ ಹೂಡಿಕೆ ಯಾವುದು ಅಂದರೆ ನಿಮ್ಮ ಮಕ್ಕಳ ಮೇಲೆ ರಿಯಲ್ ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಎಜುಕೇಷನ್ ಮೇಲೆ. ನೀವೇನಂತೀರಿ? ಕಮೆಂಟ್ ಮಾಡಿ. ಧನ್ಯವಾದ.